ಚಾನಲ್ ಗೈಸ್ ಇವತ್ತು ಬ್ಲಾಗ್ದು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಇವಾಗ ಆಲ್ಮೋಸ್ಟ್ ಒಂದು 8 o'clock ಆಗಿದೆ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗು. ಇವತ್ತು ಏನಪ್ಪ ಬ್ಲಾಗು ಅಂತಂದರೆ ನನಗೆ ಲಾಸ್ಟ್ ವೀಡಿಯೋದಲ್ಲಿ ಚೆನ್ನಾಗಿ ಬಂದಿದೆ ರೆಸ್ಪಾನ್ಸು. ಲೈಕ್ ಇದೇ ಥರ ನನ್ನ ಪೇಜ್ನ ಸಪೋರ್ಟ್ ಮಾಡಿ ಗೈಸ್. ಇದೇ ಥರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ವೀಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಆಮೇಲೆ ಇನ್ನೇನು ಅಂದರೆ ಇವತ್ತಿನ ಬ್ಲಾಗ್ ಇಷ್ಟು ಬೇಗ ಏನಕ್ಕೆ ಸ್ಟಾರ್ಟ್ ಮಾಡಿರೋದು ಅಂತ ಹೇಳಿದ್ರೆ, ಸ್ವಲ್ಪ ಬೇಗ ಎದ್ದೋಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿರೋದು. ಇಷ್ಟು ದಿನ ತುಂಬ ಲೇಟಾಗಿ ಎದ್ದೊಳ್ತಿದ್ವಿ. ಸೊ ಬೇಗ ಎದ್ದು ಏನಾದರೂ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಹೇಳಿ ಬೇಗ ಎದ್ದಿರೋದು. ಸೊ ಈಗ ಬಿಸಿನೀರು ಕಾಯಿಸ್ಕೊಂಡಿದ್ದೀವಿ. ಈಗ ನಾನು ನನ್ನ ತಂಗಿ ಸ್ವಲ್ಪ ಹಾಫ್ ಆನ್ ಅವರ್ ಮೇಲೆಗಡೆ ವಾಕ್ ಮಾಡಿಬಿಟ್ಟು ಬಂದು ಸಿಗ್ತೀವಿ ಗೈಸ್. ಇವಾಗ ನನ್ನ ತಂಗಿ ಬಿಸಿನೀರು ಬೇಕಂತೆ. ಸೊ ಬಿಸಿನೀರು ಕಾಯಕ್ಕೆ ಇಡ್ತಿದ್ದೀನಿ. ಈ ಕಡೆ ನನ್ನ ನೀರು ಏನು ಕುಡಿತೀನೋ ಅದು ಕೂಡ ರೆಡಿಯಾಗಿದೆ ಬಿಸಿನೀರು. ಸೊ ಇವಾಗ ಇದೊಂದು ಕಾಯಿಸ್ಕೊಂಡು ಬೇಗ ಹೋಗೋಣ ಗೈಸ್. ನೋಡಿ, ಯಾರು ಇನ್ನೂ ಲೇಟಾಗಿ ಮಲಗಿ ಲೇಟಾಗಿ ಎದ್ದೊಳ್ತಿದ್ದೀರಾ ಅವರೆಲ್ಲ ಈ ವೈಬ್ನ ಮಿಸ್ ಮಾಡ್ಕೊತಿದ್ದೀರಾ. ಎಷ್ಟು ಚೆನ್ನಾಗಿದೆ ಮಾರ್ನಿಂಗ್ ವೈಬ್ಸ್. ಅದಕ್ಕೆ ಹೇಳೋದು ದೊಡ್ಡವರು ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂತ. ಇವೆಲ್ಲ ಗೈಸ್ ಕಮೆಂಟ್ ಹಾಕ್ಬಿಡಿ, ನೀನು ಫಸ್ಟ್ ಇವತ್ತೊಂದಿನ ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಇದೆಲ್ಲ ಹೇಳ್ಬೇಡ ಅಂತ. ನಾನು ಇನ್ಮೇಲೆ ಬೇಗ ಎದ್ದೊಳಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಟ್ರೈ ಮಾಡಲ್ಲ, ಎದ್ದೊಳ್ತೀನಿ ಗೈಸ್. ನಾನು ಎತ್ಕೊಬಂದಿರೋದು ಈ ಗ್ಲಾಸಲ್ಲಿ ಫುಲ್ಲು, ಆದರೆ ಇನ್ನೂ ಇಷ್ಟೇ ಗೈಸ್ ಕೊಡ್ತಿರೋದು. ಕುಡಿಯೋಕ್ಕಾಗ್ತಿಲ್ಲ, ಆದರೂ ನಾನು ತೆಗಿಬಿಡ್ತಿಲ್ಲ. ಯಾಕಂದರೆ ನಾನು ದಪ್ಪ ಇದ್ದೀನಿ ಅಂತ. ಯಾವ ಗುರು ಕರ್ಮ, ನೆಮ್ಮದಿಯಾಗಿರೋ ಜೀವನ ಮಾಡೋಕ್ಕೆ ಬಿಡಲ್ಲ ಇವರೆಲ್ಲ ಗೈಸ್. ನಮ್ಮ ಅಕ್ಕ ಅಣ್ಣಂಗೆ ಶೂ ಪಾಲಿಷ್ ಮಾಡಿಕೊಡ್ತಿದ್ದಾರೆ. ಈ ಕಾಲದಲ್ಲೂ ಇಂಥ ಹೆಂಡ್ತಿ ಯಾರಿಗಾದ್ರೂ ಸಿಗಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ಈ ಕಾಲದಲ್ಲೂ ಹೋಗಿ ಹುಡುಗರು ಕಟ್ ಮಾಡ್ತಾರೆ ತರಕಾರಿನ, ಪಾತಿ ತೊಳಿತಾರೆ. ಅದಕ್ಕೆ ಇದು ಮಾಡಲೇಬೇಕು. ನೋಡಿ ಗೈಸ್, ಅಕ್ಕ ನೀವೇನು ಹೇಳ್ತೀರಕ್ಕ? ನೋ ಕಾಮೆಂಟ್ಸ್. ಈಗ ರೆಡಿ ಆಗಿದ್ದೀನಿ. ಇವಾಗ ಹೋಗೋಣ ಮನೆ ಗೈಸ್. ನಾಷ್ಟ ಮಾಡಿಬಿಟ್ಟು ಹೋಗೋದೇ ಗೈಸ್. ಇವಾಗ ನನ್ನ ತಂಗಿ ನಾಷ್ಟ ಕೊಡ್ತಾಳೆ. ಸೊ ನಾಷ್ಟ ತಿಂದ್ಬಿಟ್ಟು ಹೋಗೋಣ ಗೈಸ್. ಆಫೀಸ್ಗೆ ಹೋಗ್ತಿದ್ದೀನಿ. ಸೊ ಈಗ ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೋಗ್ತಿದ್ದೀನಿ. ಆಲ್ರೆಡಿ ಒಂದು ಸ್ವಲ್ಪ ಲೇಟ್ ಆಗಿದೆ, ಪರವಾಗಿಲ್ಲ, ಏನೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ ಗೈಸ್ ಬೇಗ. ಗೈಸ್ ಶಾಪಿಂಗ್ ಇನ್ ದ ಸೆನ್ಸ್ ಏನೇ ಶಾಪಿಂಗು ಅಂತ ಅಂದರೆ ಲೈಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ಲಸ್ ಮತ್ತು ಇನ್ನೊಂದು ಸ್ವಲ್ಪ ಲೈಕ್ ಮನೆಗೆಲ್ಲ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ತರಬೇಕಿತ್ತು. ಸೊ ಅದಕ್ಕೋಸ್ಕರ ಶಾಪಿಂಗ್ ಹೋಗ್ತಿರೋದು ಗೈಸ್. ಇವಾಗ ಶಾಪಿಂಗ್ ಹೋಗ್ಬಿಟ್ಟು ಬಂದು ಮತ್ತು ಶಾಪಿಂಗಲ್ಲಿ ಏನೇನು ಶಾಪ್ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ ಗೈಸ್. ಕಂಪ್ಲೀಟ್ ಶಾಪಿಂಗ್ ವೆಂಟ್ ರಾಂಗ್ ಗೈಸ್. ಫುಲ್ಲು ಮಳೆ ಬಂದ್ಬಿಡ್ತು. ನೆನ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ಅರ್ಧಕ್ಕೆ ಹೋಗಿಲ್ಲ ಗೈಸ್. ಹೋಗಿ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಕೊಬೇಕು ಅಂತ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ ಅಷ್ಟೇ. ಹಾಕ್ಸ್ಕೊಂಡಿದ್ದೆ ಫುಲ್ ಮಳೆ. ನೋಡಿ ಗೈಸ್, ಫುಲ್ ಮಳೆ ನೆನ್ಕೊಂಬಂದಿದ್ದೀವಿ. ಸೊ ಹೋಗ್ಬೇಕಾದ್ರೆ ಮತ್ತೆ ಬ್ಲಾಗ್ ಮಾಡ್ತೀನಿ ಗೈಸ್. ಇವಾಗ ನಾವು ಮತ್ತೆ ಹೊರಟಿದ್ದೀವಿ ಗೈಸ್. ಮಳೆ ನೋಡಿ ಗೈಸ್, 2 ನಿಮಿಷ ಮಳೆ. ನಾವು ಈಗ ಪೆಟ್ರೋಲ್ ಹಾಕ್ಸ್ಕೊಬರಕ್ಕೆ ಹೋಗಿದ್ವಿ ಆಯಿತಾ. ಸೊ ಆ ಪೆಟ್ರೋಲ್ ಹಾಕ್ಸ್ಕೊಬರೋಷ್ಟರಲ್ಲಿ ಫುಲ್ ಮಳೆ ಬಂದು ಗಾಡಿ ಇಟ್ಕೊಂಡು ಹೋಗ್ತಿದ್ದೀವಿ. ಸೊ ನನ್ನ ತಂಗಿನೇ ಡ್ರೈವ್ ಮಾಡೋದು ಯಾವಾಗಲೂ. ಸೊ ಇವಾಗ ನಾನು ಹಿಂದೆ ಕುತ್ಕೊಂಡಿದ್ದೀನಿ. ಬನ್ನಿ ಗೈಸ್, ಬೇಗ ಹೋಗಿ ಏನೇನು ಶಾಪ್ ಮಾಡ್ತೀವಿ ಅಂತ ತೋರಿಸೋಣ. ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ನನ್ನ ತಂಗಿ ಶಾಪಿಂಗ್ ಗೈಸ್. ನನ್ನ ತಂಗಿ ಮುಖ ತೋರಿಸ್ಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾಳೆ. ಸೊ ಅದಕ್ಕೆ ಅವಳು ಮುಖ ತೋರಿಸ್ದಿರಾ ಅವಳು ಏನೇನು ತೊಗೊತಾಳೋ ಅವಳು ಕೈದು ಮಾತ್ರ ಹಾಕ್ತಿದ್ದೀನಿ. ನನಗೆ ಏನು ತೊಗೋಬೇಕು ಅಂತ ಗೊತ್ತಿಲ್ಲ ಗೈಸ್. ಬಂದಿದ್ದೀನಿ ಶಾಪ್ ಮಾಡಬೇಕು ಅಂತ ಶಾಪ್ ಮಾಡ್ತೀನಿ ಅಷ್ಟೇ ಗೈಸ್. ಉಪ್ಪಿನಕಾಯಿ ಗೈಸ್. ಇವಾಗ ನಾವು ಈಗ ಗ್ರೋಸರೀಸ್ ತೊಗೋತಿದ್ದೀವಿ. ಇಲ್ಲೆಲ್ಲ ಬರೀ ಗ್ರಾಮ್ಸ್ ಇದೆ. ಸೊ ಇದೆಲ್ಲ ತೊಗೊಳೋಣ ಏನೇನು ಅಂತ ಆಮೇಲೆ ಫೈನಲಾಗಿ ತೋರಿಸ್ತೀನಿ ಗೈಸ್. ಕಾಳುಗಳ ಹೆಸರು ಗೊತ್ತಿಲ್ಲ ಅಂದರೂ ನನ್ನ ತಂಗಿನ ಕೇಳ್ಬಿಟ್ಟು ಇವಾಗ ಎತ್ತಾಕ್ಕೊಂಡಿದ್ದೀವಿ ಗೈಸ್. ಇವಾಗ ಇನ್ನೂ ಏನೇನೋ ಮಾಡಬೇಕು. ಈಗ ಆಲ್ರೆಡಿ ಫುಲ್ಲಾಗೋಗಿದೆ. ನೋಡೋಣ ಇನ್ನೂ ಏನೇನು ಮಾಡ್ತೀವಿ, ಏನೇನು ತೊಗೋತೀವಿ ಅಂತ. ಫೈನಲಿ ಮನೆಗೆ ಹೋಗಿ ತೋರಿಸ್ತೀನಿ ಗೈಸ್ ಏನೇನು ತೊಗೊಂಡೆ ಅಂತ. ಇಲ್ಲಿಂದ ಶಾಪಿಂಗ್ ಮಾಡ್ತಿದ್ದೀವಿ ಗೈಸ್. ಸ್ವಲ್ಪನೇ ಶಾಪಿಂಗ್ ಮಾಡಿರೋದು. ಇವಾಗ ಬಂದು ಮ್ಯಾಚ್ ಸೆಷನ್ ಬಂದಿದ್ದೀವಿ ನಾವು. ಸೊ ನೋಡಿ ಗೈಸ್, ಈ ಥರ ಇದೆ. ಇಲ್ಲಿ ಏನು ಪರ್ಚೇಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ನೋಡೋಣ ಏನೇನು ಪರ್ಚೇಸ್ ಮಾಡಿ. ಸದ್ಯಕ್ಕೆ ಇವಾಗ ಇನ್ನೂ 2 ಐಟಮ್ ಪರ್ಚೇಸ್ ಮಾಡಿರೋದು ನಾವು. ನೋಡೋಣ ಇನ್ನೂ ಏನೇನು ಪರ್ಚೇಸ್ ಮಾಡ್ಕೊತೀವಿ. ನೋಡಿ ಗೈಸ್, ಒಬ್ಬರ ಜೊತೆ ಬಂದರೆ ಇನ್ನೂ 2 ಎಕ್ಸ್ಟ್ರಾ ಬಂದಿದ್ದಾರೆ. ಸೊ ಟೋಟಲಿ 4 ಪೀಪಲ್ ಪರ್ಚೇಸ್ ಮಾಡ್ತೀವಿ. ಅಟ್ ದ ಎಂಡ್ ಏನು ಮಾಡ್ತೀವಿ ನೋಡೋಣ ಗೈಸ್. ಇಲ್ಲಿ ಬಿಲ್ಲೆಲ್ಲ ಆಗಿದೆ ನೋಡಿ ಗೈಸ್. ಎಲ್ಲರೂ ಸೇರಿ ಬಿಲ್ ಮಾಡಿಸಿದ್ದೀವಿ. ಸೊ ಇವಾಗ ನೋಡಬೇಕು ಎಷ್ಟು ಬರುತ್ತೆ ಬಿಲ್ಲು ಅಂತ. ಒಳ್ಳೆ ಪ್ರಾಡಕ್ಟ್. ಇವಾಗ ಈ ಅಂಗಡಿಯಾಗಿರೋದೆಲ್ಲ ಕದೀತಾಳೆ ಇವಳು.
ಇವಳು ಕಳ್ಳಿ ಅಂತ ಇವಳ ಹೆಸರು. ಇಲ್ಲಿ ನೋಡ್ರಿ ಗೈಸ್, ಇವ್ರ ಹತ್ರ ಎಲ್ಲ ಕದ್ದಿ ಹಾಕ್ಸ್ಕೊಂತಾಳೆ. ಇವ್ರಕ ಫುಲ್ಲು ಗಿಮ್ರ ಮಾಡ್ತಾಳೆ ಗೈಸ್. ಇವಳು ಫುಲ್ ದುಡ್ಡು ಕೊಟ್ಬಿಟ್ಟವಳು ಇವ್ರಕ ಕದ್ದೆ ಹಾಕಕ್ಕ. ಇದಕ್ಕೆ ಹಾಯ್ ಮೆಸೇಜ್ ಮಾಡಿ ಮತ್ತು ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ. ನಂಗೆ ಬೇಡ, ನಂಗೆ ಕುಡಿಯಲ್ಲ. ಗೈಸ್ ಪಾನಿಪುರಿ ಪಾರ್ಟಿ ಬಂದು ನನ್ನ ತಂಗಿ ಬಂದಿದ್ಲು ಅಂದ್ಬಿಟ್ಟು ವಾಯ್ಸ್ ಸ್ವಲ್ಪ ಹೋಗ್ಬಿಟ್ಟಿದೆ ಗೈಸ್, ಸಜೆಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಮನೆಗೆ ಬಂದಿದ್ದು ಅಂದ್ಬಿಟ್ಟು ವಾಯ್ಸ್ ಹೋಗ್ಬಿಡ್ತು ಅಂತಿರಲಿ. ಮಾಡಿದ್ದೀನಿ ಹೇಳ್ತೀನಿ, ಇವೆಲ್ಲ ಬೇಕು. ಕಳ್ಸಿ ಗೈಸ್ ಅವಳು ಗೊತ್ತಿಲ್ಲ ಗೈಸ್. ಗೈಸ್ ಏನು ಗೊತ್ತಾ, ಇವತ್ತು ನಾವು ಪಾನಿಪುರಿ ಎಲ್ಲ ತಿಂದು ಪಾರ್ಟಿ ಮಾಡಿದ್ವಿ. ಸೊ ಲೆಟ್ಸ್ ಆಸ್ಕ್ ದ ಫೀಡ್ಬ್ಯಾಕ್. ಹೌ ಆರ್ ಯು? ಐ ಆಮ್ ಗುಡ್. ಇವತ್ತು ಹೆಂಗಿತ್ತು ಪಾರ್ಟಿ? ಏನು ಕತೆ? ಇವತ್ತೇನು ಚೆನ್ನಾಗಿಲ್ಲ ಗೈಸ್. ಹೇಳ್ಬೇಕಂದ್ರೆ ಇವರೆಲ್ಲ ನಮ್ಮನ್ನ ಸೇಡ್ ತರ ನಾಯಿ ತರ ಕಾಡ್ತಾರೆ ನಮ್ಮನ್ನ. ಅದಕ್ಕೋಸ್ಕರನೇ ಇವತ್ತು ಇವಾಗ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಸ್ವಲ್ಪ ಓಕೆ ಮನೆಗೆಲ್ಲ ಬೈತಾನೆ ಇತ್ತು ಗೈಸ್. ಏನು ಗೊತ್ತಾ, ಇವಳು ತಪ್ಪು ಮಾಡಿದ ತಾನೆ ಅಕ್ಕ ಆದವ್ರು ಬೈಯೋದು. ಇವಳು ತಪ್ಪು ಮಾಡಿದ್ರೆ ಅಕ್ಕ ಆದವ್ರು ದಯವಿಟ್ಟು ಯಾರು ಅಕ್ಕ ಆದ್ಮೇಲೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ಏನು ಗೊತ್ತಾ ಗೈಸ್, ಅವಾಗಲೇ ನಾವು ಶಾಪಿಂಗ್ ಅಂತ ಹೋಗಿದ್ವಲ್ಲ, ನೋಡಿ ಗೈಸ್ ಇಲ್ಲಿ ನಮ್ಮ ಶಾಪಿಂಗ್ ಗೈಸ್ ಇಷ್ಟು ಶಾಪ್ ಮಾಡಿದ್ದೀವಿ. ಸೊ ಇವತ್ತು ಕಂಪ್ಲೀಟ್ ಶಾಪಿಂಗ್ ಮಾಡಿದ್ದೀವಿ. ಶಾಪಿಂಗ್ ಏನಕ್ಕೆ ಅಂದರೆ ಲೈಕ್ ಮನೆ ಶಾಪಿಂಗು ಪ್ಲಸ್ ಏನು ಅಂದರೆ ಸ್ವಲ್ಪ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಸ್ಲೈಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀವಿ ಗೈಸ್. ಸೊ ಮೈ ಎಕ್ಸ್ಪೆಕ್ಟೆಡ್ ಬಿಲ್ ಗೈಸ್ ನೋಡಿ. ಸೊ ಶಾಕಾಗಿ ಹೋಗ್ತೀರಾ ನೀವು. ಇಷ್ಟು ಬಿಲ್ ಮಾಡಿದ್ದೀನಿ. ಸೊ ಪ್ರೈಸ್ ಬಂದು ಆಮೇಲೆ ರಿವೀಲ್ ಮಾಡ್ತೀನಿ ನಿಮಗೆ, ಓಕೆನಾ? ಸೊ ಇವಾಗ ಏನೇನು ತಂದಿದ್ದೀವಿ ಅಂತ ಎಲ್ಲ ಅನ್ಬಾಕ್ಸ್ ಮಾಡಿದ್ದೀವಿ. ಸೊ ಎಲ್ಲೆಲ್ಲ ಐಟಮ್ ಏನೇನಿದೆ ಅಂತ ಚೆಕ್ ಮಾಡಬೇಕು ಗೈಸ್ ಇವಾಗ. ಸೊ ಒಂದೊಂದು ಐಟಮಿಗೆ ಓದ್ತೀನಿ ನಾನು ಹೇಳ್ತೀನಿ, ನನ್ನ ತಂಗಿ ಎತ್ಕೊಡ್ತಾಳೆ ಗೈಸ್. ದೀಕ್ಷಾ, ಹೌ ಯು ಆರ್ ಫೀಲಿಂಗ್? ಏನು ಗುಡ್ ಗೈಸ್. ಎತ್ತಿದ್ರೆ ಎಕ್ಸ್ಕ್ಯೂಸ್ ಮೀ ಮತ್ತೆ ಗುಡ್ ಬರೀ ಇಂಥ ಇಂಗ್ಲೀಷ್ ಪದಗಳೇ. ಇವಾಗ ಅದು ಓಪನ್ ಮಾಡೋ ಅವಶ್ಯಕತೆ ನಾನು ನೋಡೋಣ, ಹಳೇದ ಹೊಸದ. ಇವಾಗ ತಂದಿರೋದೆಲ್ಲ ಹೊಸದಾನೆ. ಇದೆಲ್ಲ ಏನಕ್ಕೆ ಮಾಡಬೇಕು? ಅದೆಲ್ಲ ಓಪನ್ ಮಾಡೋದು ಆಯ್ತು, ಬೇಗ ಟೈಮ್ ಆಯ್ತು. ಓಕೆ, ಇವಾಗ ಒಂದು ಇಂಡಿಪೆಂಡೆನ್ಸ್ ಬಿಸ್ಕೆಟ್ ಕೊಡು ಬೇಗ. ಎರಡು ಸೆಟ್ ಐತೆ, ಚೆಕ್ ಮಾಡು. ಓಕೆ ಡನ್. ಆಮೇಲೆ ಪಾರ್ಲೇಜಿ ಬಿಸ್ಕೆಟ್ ಐತೆ. ಓಕೆ, ಇದು ನಮ್ಮ ಅಕ್ಕ ಬ್ರ್ಯಾಂಡ್ ಗೈಸ್, ಅವತ್ತಿಂದನೂ ಅಷ್ಟೇ. ಇವಳು ಚಿಕ್ಕ ಮಗುವಾಗಿಂದ ಇದೇ ಬ್ರ್ಯಾಂಡ್ ಯೂಸ್ ಮಾಡಿ. ಆಯ್ತು, ಆಮೇಲೆ ಅದು ಇದೇ ತಿನ್ನೋದು. ಇವಳು ಇನ್ನ ಅಸಹ್ಯಗೆಲ್ಲ ತಿಂತಾಳೆ. ಎಲ್ಲ ಮನುಷ್ಯರು ಹಾಲಲ್ಲಿ ಅದ್ಕೊಂಡ್ ತಿಂದ್ರೆ ಇವಳು ಬೇರೆದಾಗೆಲ್ಲ ತಿಂತಾಳೆ ಗೈಸ್. ಬೇರೆ ಏನು ತಿನ್ನಲ್ಲ ಗೈಸ್, ಬರೀ ನೀರಲ್ಲಿ ಮಾತ್ರ ಅದ್ಕೊಂಡ್ ತಿಂತೀರಾ. ಅದು ನೀವು ಕೂಡ ಮಾಡ್ತೀರಾ, ಅದೇನು ತುಂಬಾ ದೊಡ್ಡ ವಿಷಯ ಏನಿಲ್ಲ. ಇಲ್ಲ ಗೈಸ್, ಅವಳು ಇನ್ನ ಅಸಹ್ಯವಾಗಿ ತಿಂತಾಳೆ. ಅವಳು ತಿನ್ನೋದು ನೋಡಿದ್ರೆ ದೀಕ್ಷಾ GRB ತುಪ್ಪ ಇದೆ, ಚೆಕ್ ಮಾಡಿ ದೀಕ್ಷಾ. ಸೊ ಗೈಸ್ ಅದರಲ್ಲಿ ಗಿಫ್ಟ್ ಕೊಟ್ಟಿದ್ದಾರೆ. ಏನು GRB ತುಪ್ಪ ಪರ್ಚೇಸ್ ಮಾಡಿರೋದಕ್ಕೆ ಸ್ವೀಟ್ ಬಾಕ್ಸ್ ಗಿಫ್ಟ್ ಕೊಟ್ಟಿದ್ದಾರೆ. ಎತ್ಕೊಂಡು ನೋಡೋಣ, ಓಪನ್ ಮಾಡು, ಅನ್ಬಾಕ್ಸ್ ಮಾಡು. ಸೊ ನೋಡಿ, ಈಗ ನೋಡಿ ಅನ್ಬಾಕ್ಸ್ ಒಳ್ಳೆ ಹೆಂಗೆ ಅನ್ಬಾಕ್ಸ್ ಮಾಡ್ತಾಳೆ ಅಂದ್ರೆ. ಗೈಸ್ ಮೈಸೂರು ಪಾಕ್ ಕೊಟ್ಟವ್ರೆ, ಟೇಸ್ಟ್ ಮಾಡ್ಬಿಡೋಣ. ಬೇಡ ಗೈಸ್, ಟೇಸ್ಟ್ ಮಾಡಿ ಪರವಾಗಿಲ್ಲ, ಚೆಕ್ ಮಾಡಿ ನೋಡೋಣ. ಸೊ ನೀನೇನಾದ್ರೂ ಅದು ಎಕ್ಸ್ಪೈರಿ ಆಗಿ ಸೊತ್ತೋಗ್ದಿರ ಬದುಕಿದ್ರೆ ನಾವು ತಿಂತೀವಿ ಹಬ್ಬ, ಇಲ್ಲಾಂದ್ರೆ ನಾವು ತಿನ್ನಲ್ಲ. ಪರವಾಗಿಲ್ಲ. ತಂಗಿ ತಿನ್ನಲ್ಲ ಅಂತ ಹೇಳ್ಬಿಟ್ಲು. ಸೊ ಲೆಟ್ಸ್ ಸಿ, ನಾನೇ ಟೇಸ್ಟ್ ಮಾಡ್ತೀನಿ. ವಾವ್, ಚೆನ್ನಾಗಿದೆ. ಸೊ ನೀನು ತಿನ್ಬಿಟ್ಟು ಹೇಳು, ಚೆನ್ನಾಗಿದ್ರೆ ಏನು ಗೊತ್ತಾ, ನೀನು ಬದುಕಿದ್ರೆ ನಾವು ತಿಂತೀರಿಲ್ಲ ಅಂದ್ರೆ ಇಲ್ಲ. ಗೈಸ್ ಟೇಸ್ಟ್ ಚೆನ್ನಾಗಿದೆ ಅನಿಸ್ತಿದೆ ಗೈಸ್. ಗೈಸ್ ನಿಜ ತುಪ್ಪದಲ್ಲಿ ಮಾಡಿರೋದು ಆಸಮ್ ಆಗಿದೆ ಗೈಸ್, ನಿಜ ಚೆನ್ನಾಗಿದೆ. ಬೈಕೋಬೇಡಿ, ಯಾವಾಗೂ ಇವಳು ತಿಂತಾನೆ ಇರ್ತಾಳೆ ಅಂತ. ತಿನ್ನಿಸಿದ ಸ್ವಲ್ಪ ಆಗಿರೋದು. ಆ್ಯಕ್ಚುಲಿ ನಾನು ಡಯಟ್ ಎಲ್ಲ ಫಾಲೋ ಮಾಡಲ್ಲ, ನನಗೆ ಇಷ್ಟ ಇಲ್ಲ ಗೈಸ್. ಆಯ್ತು, ನೆಕ್ಸ್ಟ್ MTR ಹಾರ್ಲಿಕ್ಸ್ ಆದ್ಮೇಲೆ ಬೂಸ್ಟ್, ಆಮೇಲೆ DS ಎಲಾಚಿ ಕಾಲ್ ಕೆಳಗಡೆ ಐತೆ ನೋಡು, ಅಲ್ಲಿದೆ ನೋಡು, ನಿನ್ ಕೈ ಹತ್ರ ಕಾಲ್ ಕೆಳಗಡೆ ಅದು MTR ಬಾದಾಮ್.
ಗೈಸ್ ನೀವೆಲ್ಲ ಕೇಳ್ಬೋದು ಏನಿದು ಬೂಸ್ಟ್ ಒಂದು ಹಾರ್ಲಿಕ್ಸ್ ಒಂದು ಬಾದಾಮ್ ಪೌಡರ್ ಒಂದು ಅಂತ. ನಾನೇನು ಇವಾಗ ಬೂಸ್ಟ್ ಹಾಕೊಂಡ್ರೆ ಇನ್ನೊಂದು 5 ನಿಮಿಷಕ್ಕೆ ಅನ್ಸುತ್ತೆ ನನಗೆ ಹಾರ್ಲಿಕ್ಸ್ ಕುಡಿಬೇಕು ಅನ್ಸುತ್ತೆ, ಆಮೇಲೆ ಹಾರ್ಲಿಕ್ಸ್ ಕುಡಿಬೇಕು ಅನ್ಸಿದಾಗ ಮತ್ತೆ ಬಾದಾಮ್ ಮಿಲ್ಕ್ ಕುಡಿಬೇಕು ಅನ್ಸುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ 3 ಮಿಕ್ಸ್ ಮಾಡ್ಕೊಂಡು ಒಂದಿನ ಕುಡಿದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್ ಹೆಂಗಿರುತ್ತೆ ಅಂತ. ಇಲ್ಲ ಅಂದರೆ ನಾನು ಸಪ್ರೇಟಾಗಿ ಒಂದು ಚೂರು ಹಾಕ್ಕೊಂಡು ಒಂದಾದ್ಮೇಲೆ ಒಂದು ಕುಡಿತೀನಿ ಗೈಸ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏ ದೀಕ್ಷಾ ತಿನ್ನಂಗಿದ್ರೆ ನೀ ಅಂತ ತಿನ್ಬೇಕು. ಅವಳು ಇದ್ ಕಡೆ ಮಾತಾಡಿದ್ರೆ ಕ್ಯಾಮ್ರಾ ಇದ್ ಕಡೆ ಇಕ್ಕಿದ್ರೆ ಇದ್ ಕಡೆ ತಿಂತಾಳೆ ಗೈಸ್ ಇವಳು. ಓಕೆ RMS ಸ್ವೀಟ್ಸ್, ಅಯ್ಯೋ RMS ಸ್ವೀಟ್ಸ್ ಅದನ್ನೇ ತಿಂತಿದ್ದಾಳೆ ಗೈಸ್ ಇವಳು. ನೋಡಿ ಕರ್ಮವೇ ಕರ್ಮ. ಕೋಶಿಸ್ ಅಗರಬತ್ತಿ ಯಾವಾಗ ನಾವು ಯಾವ್ದು ಹೇಳಿದ್ದು ಇದು ಅನ್ಸ್ತದೆ. ಅದೇ ಅಲ್ಲ ಇದು ಅದಲ್ಲ. ಓಕೆ ತುಳಸಿ ಗೈಸ್ ಇದು ಹೊಸ ಮ್ಯಾಟ್ ಗೈಸ್. ಹೊಸ ಮ್ಯಾಟ್ ಮೇಲೆ ಸಾಮಾನುಗಳೆಲ್ಲ ಹಾಕಿದ್ದೀವಿ. ಸೊ ಇದೇ ಹೊಸ ಮ್ಯಾಟ್. ಆಮೇಲೆ ಸೈಕಲ್ ಸ್ಟಿಕ್ಸ್ ಅಂತ ಇದೆ. ಸೈಕಲ್ ಸ್ಟಿಕ್ಸಲ್ಲಿ ಅದು ಇದೆಲ್ಲ ನಾನು ಹೇಳಿದ್ನಲ್ಲ. ಸೊ ಎರಡಕ್ಕೂ ಸೇರಿಸಿ ತಂದಿದ್ದೀವಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮತ್ತು ಇದಕ್ಕೆ. ಸೊ ಹಿಯರ್ ಕಮ್ಸ್ ಸ್ಪಿನ್ ಡಿಯೋ ಅಂತ ಇದೆ ನೋಡಿ ಅದು. ಓಕೆ ಸೊ ಆರ್ಟಿಫಿಷಿಯಲ್ ಫ್ಲವರ್ಸ್ ಗೈಸ್. ನಿಮ್ಗೆ ಯಾವ್ದು ಚೆನ್ನಾಗಿದೆ ಅನ್ಸುತ್ತೋ ಅದನ್ನ ಕಮೆಂಟ್ ಮಾಡಿ ಗೈಸ್. ಇದು ನಮ್ಮ ಕಿಚನ್ ಕಿಕ್ಕಕ್ಕಂತ ತಂದಿದ್ದೀವಿ. ರಬ್ಬರ್ ಜಂಪ್ ಅಂತ ಇದೆ. ಇದನ್ನ ಇದು ತುಪ್ಪದಲ್ಲಿ ಮೈಸೂರು ಪಾಕ ತಿಂತಿದ್ದ ಗೈಸ್. ಇದು ನೋಡಿ ನನ್ನ ತಂಗಿ ಸ್ಕಿಪ್ಪಿಂಗ್ ಆಡ್ಬೇಕಂತೆ ವರ್ಷ. ಅವಳು ಕೂಡ ಸೇಮ್ ನನ್ನ ವೆಯ್ಟ್ ಇದ್ದಾಳೆ. ಸೊ ಅವಳು ಸಣ್ಣ ಆಗಬೇಕು ಅಂತ ತೊಗೊಂಡಿದ್ದಾಳೆ. ನೋಡೋಣ ಎಷ್ಟು ದಿನ ಯೂಸ್ ಮಾಡ್ತಾಳೆ, ಏನು ಕತೆ ಏನು ಅಂತ. ಹನಿ ತಂದವ್ರೆ ಗೈಸ್ ಡಯಟ್ ಅಂತ. ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ನನ್ನ ಸೈಜ್ ಯಾರೂ ಇಲ್ಲ ನಮ್ಮನೆ. ಆಮೇಲೆ ವಿಮ್ ಲಿಕ್ವಿಡ್ಸ್, ಆಮೇಲೆ ಆಶೀರ್ವಾದ್. ದೀಕ್ಷಾ ನೀನೇನಾದರೂ ಇದನ್ನ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ರೆ ಕಂಗ್ರ್ಯಾಚುಲೇಷನ್ ಬ್ರದರ್. ಬಿಸಾಕು ಅಂತ ಹೇಳಿದ. ದಟ್ಸ್ ಬೇಡ. ಅದು ವೆಯ್ಟ್ ತಡೆಯೋಕ್ಕಾಗಲ್ಲ. ಡಾಬರ್ ಹನಿ ಮೈಸೂರು ಪಾಕ್ ಖಾಲಿ ದೀಕ್ಷಾ ವರ್ಷ. ಇದು ಗೈಸ್ ಇದು ನೋಡಿ ವೆನಿಗರ್ ತಗೊಂಡ್ಬಂದಿದ್ದೀವಿ. ವೆನಿಗರ್ ಏನಕ್ಕೆ ಅಂದರೆ ನಾವು ಯೂಸ್ ಮಾಡಬೇಕು, ಕುಕಿಂಗ್ ಯೂಸ್ ಮಾಡಬೇಕು ಅಂತಲ್ಲ. ಬಟ್ ನನ್ನ ತಂಗಿ ಹೇಳಿದ್ದು ತುಂಬ ತಲೆ ಉಪಯೋಗಿಸಿ ಹೇಳಿದ್ದು. ಎಕ್ಸ್ಕ್ಯೂಸ್ ಮೀ, ಏನಂತಂದರೆ ಮನೆ ಕ್ಲೀನ್ ಮಾಡೋಕ್ಕೆ ಬೇಕಂತ ಗೈಸ್ ಈ ವೆನಿಗರು. ಸೊ ಅದಕ್ಕೆ ತಂದಿದ್ದಾಳೆ. ಇದು ಆ್ಯಸ್ ಯೂಶುವಲ್ ಎಲ್ಲರಿಗೂ ಗೊತ್ತಿರೋದೆ. ಸೊ ರೂಮ್ ಫ್ರೆಶ್ನರ್ ಇದು. ಆಮೇಲೆ ಇದು ಬಂದು 2 ಓಡೋನಲ್ಲಿ ತೊಗೊಂಬಂದಿದ್ದೀವಿ. ಮತ್ತು NTR ಇದು IHP ಅಂತ ಇದೆ, ಪುಳಿಯೋಗರೆ ಮಸಾಲ. ಯೂಶ್ವಲಿ ನಾವು ಮನೇಲೂ ಕೂಡ ಮಾಡ್ಕೋತೀವಿ. ಸೊ ಏನು ಅಂತಂದರೆ ತುಂಬ ಎಮರ್ಜೆನ್ಸಿ ಇದ್ದಾಗ ಮಾಡೋಕ್ಕಾಗದೇ ಇರೋದಾಗ ಇದು ಯೂಸ್ ಮಾಡೋಕ್ಕೆ ಇದು ತೊಗೊಂಬಂದಿದ್ದೀವಿ ಗೈಸ್. ಸೊ ಇದು ಬಂದು ಸೋಪು, ನನ್ನ ತಂಗಿ ಯೂಸ್ ಮಾಡುವಂಥ ಸೋಪ್ಸು. ಇದು ಬಂದು ಶೇಮ್ಯಾ ಅಂತಾರೆ ಇದನ್ನು. ಇದು ಶೇಮ್ಯಾ. ಇದರಲ್ಲಿ ನನಗೆ ಫೇವ್ರೇಟ್ ಏನು ಅಂದರೆ ಇದರಲ್ಲಿ ನಮ್ಮಮ್ಮ ತರಕಾರಿ ಎಲ್ಲ ಹಾಕ್ಬಿಟ್ಟು, ತರಕಾರಿ ಅಂದರೆ ಎಲ್ಲ ತರಕಾರಿ ಹಾಕಲ್ಲ, ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಸೇಮಿಯಾ ಉಪ್ಪಿಟ್ಟು ಥರ ಮಾಡಿಕೊಡ್ತಾರೆ. ಅದು ನನಗೆ ತುಂಬ ಇಷ್ಟ ಆಗುತ್ತೆ ಇದರಲ್ಲಿ. ಸೊ ಅದಕ್ಕೋಸ್ಕರ ತೊಗೊಂಬಂದಿರೋದು. ಇದು ಕೂಡ ನೂಡಲ್ಸ್. ಇದು ನೂಡಲ್ಸ್ ಬಂದು ಇವ್ರ ಫೇವ್ರೇಟ್, ಆಲ್ವೇಸ್ ಇವ್ರ ಫೇವ್ರೇಟ್. ನೂಡಲ್ಸ್, ಮ್ಯಾಗಿ ಇದೆಲ್ಲ ಇವ್ರ ಫೇವ್ರೇಟ್. ಸೊ ಇದೆರಡು ಬಂದು ನಾರ್ಮಲ್ ಪೌಡರ್ಸ್ ತೊಗೊಂಡಿದ್ದೀವಿ. ಸೊ ಈ ಪೌಡರ್ ಏನು ಅಂದರೆ ನಮ್ಮ ಅಪ್ಪ ಗಿಫ್ಟ್ ಮಾಡೋಣ ಗೈಸ್. ಈ ಪೌಡರ್ನ ಬಂದಮೇಲೆ ಗಿಫ್ಟ್ ಮಾಡ್ತೀನಿ, ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಹಿಯರ್ ಕಮ್ಸ್ ವಾಟ್ ನೆಕ್ಸ್ಟ್. ದಿಸ್ ಇಸ್ ಮೈ ಫೇವ್ರೇಟ್, ಆಲ್ ಟೈಮ್ ಫೇವ್ರೇಟ್ ಏನು ಅಂದರೆ ಗುಲಾಬ್ ಜಾಮೂನ್ಸ್. ಸೊ ಇದು ಬಂದು ಪಿಕಲ್ ತೊಗೊಂಡಿದ್ದೀವಿ ಮತ್ತು ಕೊಕೊನೆಟ್ ಆಯಿಲ್ ತೊಗೊಂಡಿದ್ದೀವಿ. ಇದಿಷ್ಟು 500 ml ಇದು. ಮತ್ತು ಚಿಲ್ಲಿ ಫ್ಲೆಕ್ಸು ಮತ್ತು ಹೊರಗಡೆ. ಏನಕ್ಕೆ ಅಂದರೆ ನಾವು ಪಿಜ್ಜಾ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀವಿ. ಯೂಶ್ವಲಿ ನಾವು ನಾರ್ಮಲಿ ಮನೆಯಲ್ಲಿರೋ ಐಟಮ್ಸ್ನ ಯೂಸ್ ಮಾಡ್ಕೊಂಡಿದ್ವಿ. ಯಾವತ್ತೂ ನಾವು ಹೊರಗನು ಮತ್ತು ಚಿಲ್ಲಿ ಫ್ಲೆಕ್ಸ್ ಯೂಸ್ ಮಾಡಿಲ್ಲ. ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ ಯೂಸ್ ಮಾಡಿ. ಸೊ ಅದಕ್ಕೆ ಯೂಸ್ ಮಾಡೋಕ್ಕೆ ತೊಗೊಂಡಿದ್ದೀವಿ ಗೈಸ್. ಕಚ್ಚಾಡ್ತಾರೆ ಗೈಸ್ ಯಾವಾಗಲೂ ಡೈಲಿ ಇದೆ. ಸರ್ಫೆಕ್ಸಲ್ ನಮ್ಮ ಅಮ್ಮಂಗೆ ಇದು ಗಿಫ್ಟು. ಏನಕ್ಕೆ ನಮ್ಮ ಬಟ್ಟೆ ಹೋಗಿದ್ದಾರಲ್ಲ ಅದಕ್ಕೆ. ಗೈಸ್ ಇದು ಹೆಂಗೆ ಗೊತ್ತಾ, ಇವರು ಮಹಾನ್ ಬಾಹುರು ಇದೊಂದು ತೊಗೊಂಬಂದಿದ್ದಾರೆ ಗೈಸ್. ಸೊ ಇದು ಏನು ಗೊತ್ತಾ, ಇವ್ಳಿಗಿರೋದು ಇಷ್ಟು ಚೋಟುದ್ದ ಕೂದಲು ಆಯ್ತಾ. ಆ ಚೋಟುದ್ದ ಕೂದಲಿಗೆ ಇಷ್ಟು ದೊಡ್ಡ ಬಾಚಣಿಗೆ ಗೈಸ್. ಇಲ್ಲ ಏರ್ ಸ್ಟ್ರೈಟ್ ಮಾಡಕ್ ಬೇಕು ಅಂತ. ಏನೋ ಇದ್ರಲ್ಲಿ ಏರ್ ಸ್ಟ್ರೈಟ್ ಮಾಡ್ತಾರಾ? ಹೌದು, ಡ್ರೈಯರ್ ಹಿಂಗೆ ಇಟ್ಬಿಟ್ಟು ಸ್ಟ್ರೈಟ್ ಮಾಡಿ ನಾಳೆ ತೋರಿಸ್ತೀನಿ ಯೂಟ್ಯೂಬ್ ಬ್ಲಾಗಲ್ಲಿ ಹಾಕೊಂಡು ಅಷ್ಟೇ. ಏನು ಹೇಳೋಕ್ಕಾಗಲ್ಲ ಸರ್ ಗೈಸ್, ನೋ ಕಮೆಂಟ್ಸ್. ಸೊ ಅಗೇನ್ ಇದೊಂದು ಮೆನ್ ಬಾಡಿ ಸ್ಪ್ರೇ. ಸೊ ಇದು ಬಂದು ಇವಳು ತಿನ್ನೋ ಪದಾರ್ಥನೇ ಗೈಸ್ ಜಾಸ್ತಿ ತಂದಿರೋದು. ಇವಳು ನೋಡೋಕೆ ತಿಂತಾಳೆ ಬಟ್ ಸರಿಯಾಗಿ ತಿಂತಾಳೆ. ಸೊ ಹಿಯರ್ ಕಮ್ಸ್ ಪಾಪಡ್.
ಸೊ ಇದು ಪಾಪಡ್ ಇದೆ. ಪಾಪಡ್ ಆದಮೇಲೆ ಸೊ ಮನೆಗೆ ಪೂಜೆ ಮಾಡೋಕ್ಕೆ ಅಗರಬತ್ತೀಸ್. ಮತ್ತು ಇದು ನಮ್ಮ ಮನೆ ಹತ್ರ ಮೇಲೆಗಡೆ ಸೆಕೆಂಡ್ ಫ್ಲೋರ್ ಹತ್ತಿ ಹೋಗೋಕೆ ಕಷ್ಟ ಆಗುತ್ತೆ ಬಟ್ಟೆ ಒಣಗಾಕೋಕ್ಕೆ. ನಾನು ಯೂಶ್ವಲಿ 1000% ನಾನು ಹೋಗಲ್ಲ, 1% ಅವಾಗೂ ಯಾವಾಗಾದ್ರೂ ಹೋಗ್ತೀನಿ ಅಷ್ಟೇ. ಸೊ ಅದಕ್ಕೋಸ್ಕರ ನಾನೇ ಹುಡುಕಿ ತೊಗೊಂಬಂದಿರೋ ಅಂಥ ಒಂದು ದಾರ ಗೈಸ್. ಮನೆ ಹತ್ರ ಇಲ್ಲಿ ಬಟ್ಟೆ ಒಣಗಾಕಬೇಕು ಅಂತ ಹೇಳಿ ಕೆಳಗಡೆ ಕಟ್ಟಬೇಕು, ಅದಕ್ಕೋಸ್ಕರ ತೊಗೊಂಡಿದ್ದೀವಿ ಇದು. ಸೊ ಅದಾದಮೇಲೆ ನಾರ್ಮಲ್ ಸಾಲ್ಟ್ ಉಪ್ಪು. ಮತ್ತು ನಮ್ಮ ಮನೇಲಿ 5 ಜನ ಇದ್ದೀವಿ. ಸೊ 5 ಜನಕ್ಕೆ 5 ಬ್ರಷ್ ಗೈಸ್. ನಿಮ್ಮ ಮನೇಲಿ ಯಾರಾದರೂ ಬ್ರಷ್ ಯೂಸ್ ಮಾಡ್ತಿದ್ರೆ ಎವ್ರಿ 3 months ಒನ್ಸ್ ಬ್ರಷ್ ಚೇಂಜ್ ಮಾಡ್ತಾರೆ, ಅದನ್ನೇ ಇಟ್ಕೊಂಡು ಯೂಸ್ ಮಾಡಿಬಿಡಿ. ನನ್ನ ತಂಗಿ ನೋಡಿ ಗೈಸ್, ಇವಳು ಯಾವಾಗ ನೀನು ಲಾಸ್ಟ್ ಬ್ರಷ್ ವರ್ಷ ತೊಗೊಂಡಿದ್ದು? ಅವಳು 4 ವರ್ಷ ಆಗೈತೆ ಬ್ರಷ್ ತಗೊಂಡು. ಇಲ್ಲ, ನಾನು ಲಾಸ್ಟ್ ಮಂತ್ ಗೈಸ್, ನಾನು ನಮ್ಮ ಚಿಕ್ಕಮ್ಮ ಮದುವೆ ಅಂತಿತ್ತು ಅವಾಗಿಂದ ನಾನು ಒಂದು 5-6 ಬ್ರಷ್ ಯೂಸ್ ಮಾಡಿದ್ದೀನಿ ಗೈಸ್. ಇನ್ನ ಜಾಸ್ತಿನೇ ಯೂಸ್ ಮಾಡಿದ್ದೀನಿ. ಅದಕ್ಕೂ ಮುಂಚೆ ಗೈಸ್ ಏನ್ ಗೊತ್ತಾ, ಅವಳು 1 ವರ್ಷಕ್ಕೆ ಒಂದೇ ಬ್ರಷ್ ಚೇಂಜ್ ಮಾಡ್ತಾರೆ. ಇಲ್ಲ ಗೈಸ್, ಕಡೆ ಸಜೆಷನ್ ಏನು ಅಂತಂದ್ರೆ ಎವ್ರಿ 3 months ಒನ್ಸ್ ಒಂದು ಬ್ರಷ್ ಚೇಂಜ್ ಮಾಡಿಲ್ಲ. ನಾನು ಆ ಥರ ಇಲ್ಲ, ನಾನು ತಿಂಗಳಿಗೊಂದ್ಸರಿ ಚೇಂಜ್ ಮಾಡ್ತೀನಿ. ಅವಳು ಡೈಲಿ ಒಂದೊಂದು ಬ್ರಷ್ ಗುಚ್ತಾಳೆ, ಯಾರಿಗೂ ಗೊತ್ತಿಲ್ಲ ಆದ್ರೆ. ಅದಕ್ಕೆ ಗೈಸ್ ಏನು ಮಾಡೋಕ್ಕಾಗಲ್ಲ. ಸೊ ಆಮೇಲೆ ಇದೊಂದು 2 ಸೋಪ್ ತೊಗೊಂಡಿದ್ದೀವಿ. ಆಮೇಲೆ ಈ ಎಣ್ಣೆ ಮನೆಗೆ ಬೇಕಾಗಿರೋಂಥ ಎಣ್ಣೆ, ದೀಪದ ಬತ್ತಿಗಳು. ಆಮೇಲೆ ಇದು ಚಿಕನ್ ಕಬಾಬ್ ಮಸಾಲ. ಸೊ ಆಮೇಲೆ ಕೋಲ್ಗೇಟ್ ಆ್ಯಸ್ ಯೂಶಲ್. ಆಮೇಲೆ ಇದು ರವೆ ಬೇಕಿತ್ತು, ರವೆ ಉಂಡೆ ಮಾಡೋಕ್ಕೆ ಅಂತ. ರವೆ ಉಂಡೆ ಕೊಡೋಕ್ಕೆ ಅಕ್ಕಿ ನಾವು ಯಾವಾಗಲೂ ಮೂಟೆ ತೊಗೋತಿದ್ದೀವಿ. ಏನಕ್ಕೆ ಅಂದರೆ ಸೊಸೈಟಿಯಲ್ಲಿ ಕೊಟ್ಟಿರೋ ಅಕ್ಕಿ ನಾವು ಮುಟ್ತಿಲ್ಲ ಮತ್ತು ಖಾಲಿ ಮಾಡ್ತಿಲ್ಲ, ಅದಕ್ಕೋಸ್ಕರ ಕಮ್ಮಿ ತೊಗೊಂಬಂದಿದ್ದೀವಿ. ಇಲ್ಲಾಂದರೆ ನಾವು ಯಾವಾಗಲೂ ಮೂಟೆ ಅಕ್ಕಿನೇ ತೊಗೊಂಬರೋದು ಗೈಸ್. ಇವಾಗ ಕಮ್ಮಿ ಅಕ್ಕಿ ಏನಕ್ಕೆ ಅಂದರೆ ಪಲಾವು ಬಿರಿಯಾನಿ ಏನಾದರೂ ಮಾಡಿದಾಗ ಸೊಸೈಟಿ ಅಕ್ಕಿ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅಂಗಡಿ ಅಕ್ಕಿ ಯೂಸ್ ಮಾಡ್ತಿದ್ದೀವಿ ಅಷ್ಟೇ. ಅದು ಟೆಸ್ಟಿಂಗ್ ಅಂತಾನು ತಂದವ್ರೆ ಗೈಸ್, ಇಲ್ಲಾಂದ್ರೆ ಅಂಗಡಿ ಅಕ್ಕಿನೇ ಮಾಡೋದು. ಜಾಸ್ತಿ ಸೊಸೈಟಿ ಅಕ್ಕಿ ಮಾಡಲ್ಲ, ಯಾಕಂದ್ರೆ ನಮ್ಮ ದೊಡ್ಡಕ್ಕ ಏನು ಸೊಸೈಟಿ ಅಕ್ಕಿನ ತಿನ್ನಲ್ಲ. ಇದು ಟೆಸ್ಟಿಂಗ್ ಅಂತ ತಂದವ್ರು ಅಷ್ಟೇ, ನಂಬೇಡ್ರಿ ಗೈಸ್. ಇದು ಬಂದು ಪಿಜ್ಜಾ ಸಾಸ್. ಹಾಗೆ ನಮ್ಮ ಸೆಕೆಂಡ್ ತಂಗಿ ಬಂದು ಫುಲ್ಲು ಕುಕಿಂಗ್ ಜಾಸ್ತಿ ಇರೋದ್ರಿಂದ ಇದು ಸಾಸು, ವೆನಿಗರು ಮತ್ತು ಕೆಚಪ್ಪು ಎಲ್ಲ ನನ್ನ ತಂಗಿದೆ. ಇದೆಲ್ಲ ನನ್ನ ತಂಗಿದೆ ಗೈಸ್. ಸೊ ಇದಾದಮೇಲೆ ಸಬೀನಾ ಪೌಡರ್ ತೊಗೊಂಡ್ಬಂದಿದ್ದೀವಿ. ಆಮೇಲೆ ಬಿರಿಯಾನಿ ಮತ್ತು ಮಸಾಲೆಸ್ ಕಂಪ್ಲೀಟ್. ಬಿಸಿಬೇಳೆಬಾತು, ಗರಂ ಮಸಾಲ, ವೆನಿಗರ್ನ ಯಾಕಂದ್ರೆ ನೀರು ಬಾಟ್ಲಲ್ಲಿ ಹಾಕಿ ಕೊಟ್ಬಿಡ್ಬೇಕು, ಕುಡ್ದಾಗ ಹೆಂಗಿರ್ತೈತೆ ನೋಡಿ ಗೈಸ್. ಎಷ್ಟು ಮಾಡ್ತೀವಲ್ವಾ ಅವಾಗ ನೋಡಿ ಗೈಸ್, ಇದನ್ನೇ ಇವಳಿಗೆ ಏನು ಮಾಡ್ತೀವಿ ಅಂತ. ಸೊ ಇದು ನೋಡಿ ತೊಗರಿ ಬೇಳೆ. ಇದು ಗೊತ್ತಿಲ್ಲ ಗೈಸ್ ನನಗೇನು ಅಂತ, ಗೊತ್ತಿಲ್ಲ ಹೆಂಗಿತ್ತಲ್ಲ ಗೈಸ್. ಗೈಸ್ ಇದು ಏನಿದು ಏನಿದು ಅಳ್ಸಂದಿ. ಗೈಸ್ ಇದು ಅಳ್ಸಂದಿ ಅಂತ. ಸೊ ಇದು ಬಂದು ಹೆಸರು ಬೇಳೆ, ನೀವೆಲ್ಲ ಕೊತ್ತಂಬರಿ ಮಾಡ್ತೀರಲ್ಲ ಅದು. ಸೊ ಇದು ಬಂದು ಮೈದಾ. ಆಮೇಲೆ ಇದು ಗ್ರೀನ್ ಗ್ರಾಮ್, ಇದು ಕಡಲೆ ಬೀಜ, ಇದು ತೊಗರಿ. ಏನಿದು ತೊಗರಿ ಬೇಳೆ, ಕಡಲೆಬೇಳೆ ಗೈಸ್. ಇದು ಕಡಲೆಬೇಳೆ ಅಂತೆ ಗೈಸ್. ಅದು ಓಪನ್ ಮಾಡಬೇಡ ದೀಕ್ಷು ಗೈಸ್. ಅವಳದು ಕಿತ್ತಾಕಂದು ನೋಡು, ಅರಾಗೆ ಒಂಚೋಳು ಆಸ್ ಯೂಶುವಲ್ ಕಡಲೆಪಪ್ಪು. ಗೈಸ್ ಇದೆಲ್ಲ ತಗೊಂಡಿದ್ದಕ್ಕೆ ನಮಗೆ ಇದೊಂದು ಪ್ಯಾಕೆಟ್ ಫ್ರೀ ಕೊಟ್ಟಿದ್ದಾರೆ ಗೈಸ್. ಇದೇನದು ಕಡಲೆಕಾಯಿ ಎಣ್ಣೆ ಅಂತೆ, ಇದೊಂದು ಪ್ಯಾಕೆಟ್ ಫ್ರೀ ಕೊಟ್ಟಿದ್ದಾರೆ ಇಷ್ಟೆಲ್ಲ ತಗೊಂಡಿದ್ದಕ್ಕೆ. ಸೊ ನೀವು ಕೇಳ್ಬೋದು ಬಿಲ್ ಎಷ್ಟಾಯಿತು ಅಂತ. ನಾಳೆ ಬೆಳಗ್ಗೆ ಕುಡಿತಾರಂತೆ, ಟೆಸ್ಟ್ ಮಾಡಕ್ಕೆ ಜೊತೆ ನನ್ನ ತೆಗೆದು ಬಿಡಿಸ್ಬಿಡ್ತೀನಿ ಗೈಸ್. ಇದೇನು ಗೊತ್ತಾಯ್ತು, ನಮ್ಮ ಅಮ್ಮ ತೊಗೊಂಬಂದಿರೋದು ಗೈಸ್. ಡೈ ಹಾಕೋಕ್ಕೆ ನಮ್ಮ ಅಮ್ಮಗೆ ವಯಸ್ಸಾಗಿ ಹೋಗ್ಬಿಟ್ಟಿದೆ ಪಾಪ, ಅದಕ್ಕೋಸ್ಕರ ಗೈಸ್ ಇಷ್ಟೆಲ್ಲ ತೊಗೊಂಬಂದಿರೋದಕ್ಕೆ ಬಿಲ್ ಬಂದು ಜಸ್ಟ್ 8.5K ಆಗಿದೆ ಗೈಸ್ ಅಷ್ಟೇ. ಸೊ ಇದೇ ಥರ ಲೈಕ್ ನಿಮ್ಗೇನಾದರೂ ಐಟಮ್ಸ್ ಎಲ್ಲಿ ತೊಗೊಂಡೆ ಏನು ಅಂತ ಬೇಕಿದ್ರೆ ನಾನು ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ನಾನು ಎಲ್ಲಿ ತೊಗೊಂಡೆ, ಎಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಹಾಗೆ ಐಟಮ್ಸ್ ಕೂಡ ಲೈಕ್ ಕಮ್ಮಿ ಪ್ರೈಸ್ ಅಂತ ಏನು ಇದು ಮಾಡೋಷ್ಟಿಲ್ಲ, ಎಲ್ಲ ಚೆನ್ನಾಗಿದೆ ಗೈಸ್, ಸೂಪರ್ ಆಗಿದೆ ಐಟಮ್ಸು. ಅದಕ್ಕೋಸ್ಕರ ನಾವು ಹೋಗಿದ್ದು ಫಸ್ಟ್ ಟೈಮ್ ತೊಗೊಂಬಂದಿದ್ವಿ, ಈಗ ಸೆಕೆಂಡ್ ಟೈಮ್ ಕೂಡ ನಾವು ತೊಗೊಂಡಿದ್ದೀವಿ. ಆಲ್ರೆಡಿ ಅವಾಗ ಮೈಸೂರು ಪಾಕ್ ಆಯಿತು, ಇವಾಗ ಇದು ಕೇಕ್ ಏನು ಡಾರ್ಕ್ ಫ್ಯಾಂಟಸಿ ಅದೊಂದು. ನೆಕ್ಸ್ಟ್ ಏನು ತಿಂತಾನೆ ಇರ್ತಾಳೆ, ಕುತ್ಕೊಂಡಿಲ್ಲ ಅಷ್ಟೇ. ಓಕೆ ಗೈಸ್, ನಿಮ್ಗೆ ಹೇಳಿದ್ರೆ DM ಲೈಕ್ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ ಗೈಸ್. ಸೊ ಇವತ್ತಿನ ವ್ಲಾಗು ಹೀಗಿತ್ತು. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಸೊ ಇದೇ ಥರ ಹೊಸ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ಗೈಸ್. ಮತ್ತೆ ಹೊಸ ವೀಡಿಯೋಸ್ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಗೈಸ್. ಬಾಯ್ ಹೇಳಲಿ, ಬಾಯ್ ಬಾಯ್ ಕ್ಲೋಸ್. ಬಾಯ್ ಬಾಯ್ ಗೈಸ್, ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.